ನನಗೆ ಸಾಧ್ಯ ಇಲ್ಲ ಫ್ರೆಂಡ್ಸ್, ತುಂಬ ಬೇಸರ ಆಗ್ತದೆ ಅವಳಿಂದ ನನಗೆ. ತುಂಡಿ ಇದ್ದಾಳಲ್ಲ. ಏನಿಲ್ಲ ಫ್ರೆಂಡ್ಸ್, ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ, ಹಾಗೆ ಸುಮ್ಮನೆ ಒಂದು ಡ್ರಾಮಾ ಅಷ್ಟೇ. ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ, ಕಣ್ಣಲ್ಲಿ ನೀರು ಥರ ಬರ್ತಾವೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಮಂಗಳೂರಿನಲ್ಲಿ ಶಬಯಿ ಬಾರಾತನ್ನು ಯಾವ ರೀತಿ ಆಚರಣೆಯನ್ನು ಮಾಡ್ತೇವೆ ಅಂತೇಳಿ ಈ ವಿಡಿಯೋದ ಮೂಲಕ ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಮಟನ್ಗೋಸ್ಕರ ಈರುಳ್ಳಿ ಟೊಮೆಟೊವನ್ನೆಲ್ಲ ಕಟ್ ಮಾಡಿ ಗ್ರೈಂಡರ್ನಲ್ಲಿ ಮಸಾಲ ಹಾಕಿದ್ವಿ. ಮಸಾಲ ಒಂದು ಕಡೆ ರೆಡಿ ಆಗ್ತಾ ಇರುವಾಗಲೇ ಮಟನ್ ಕೂಡ ಬಂತು. ಮಟನ್ ಬಂದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡಿದ್ವಿ. ಆಮೇಲೆ ಸ್ವಲ್ಪ ಮಟನನ್ನು ನಾನು ಫ್ರೈ ಕೂಡ ಮಾಡಿದ್ದೇನೆ. ಫ್ರೈ ಅಂತೂ ತುಂಬ ಟೇಸ್ಟಿ ಆಗುತ್ತೆ. ಇದರದ್ದು ರೆಸಿಪಿಯೆಲ್ಲ ನಾನು ಒಮ್ಮೆ ಹಾಕ್ತೇನೆ. ಆಮೇಲೆ ಸೀರು ಕುರ್ಮ ಮಾಡಿದ್ವಿ, ಸೇಮಿಗೆ ಸೀರು ಕುರ್ಮ ಅಂತ ಹೇಳ್ತೀವಿ, ಅದು ಮಾಡಿದ್ವಿ. ಆಮೇಲೆ ಸಾಬೂದಾನಿದೆ ಅಲ್ವಾ, ಸಾಗು, ಅದರದ್ದು ಪಾಯಸಂ ಕೂಡ ಮಾಡಿದ್ವಿ. ಆಮೇಲೆ ಚಿಕನ್ ರೋಲ್ ಮಾಡಲಿಕ್ಕಿತ್ತು. ಮಕ್ಕಳಿಗೆ ಚಿಕನ್ ರೋಲ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಚಿಕನ್ ರೋಲ್ ಮಾಡಿದ್ವಿ. ಕೆಲವರು ನೆಯ್ಯಪ್ಪ ಮಾಡ್ತಾರೆ, ಬಾಳಪ್ಪ ಮಾಡ್ತಾರೆ, ಒಬ್ಬೊಬ್ಬರದ್ದು ಇಷ್ಟ ಆಯಿತಾ. ಆಮೇಲೆ ನಮ್ಮದು ಬಾವ ಮಸೀದಿಗೆ ಹೊರಟರು. ನಾವು ಕೂಡ ಸ್ನಾನ ಎಲ್ಲ ಮಾಡಿ ನಮಾಜೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದು ಊಟ ಎಲ್ಲ ಮಾಡಿ ಆಯಿತು. ಆಮೇಲೆ ನಮ್ಮದು ಸಾಯಂಕಾಲ ನಮಗೆ ಓದಲಿಕ್ಕೆಲ್ಲ ಇರುತ್ತೆ, ಅದನ್ನೆಲ್ಲ ಓದಿ ಹದಿಯ ಮಾಡಲಿಕ್ಕೆಲ್ಲ ಉಂಟು, ಅದನ್ನೆಲ್ಲ ಮಾಡಿ ಆಮೇಲೆ ನಮ್ಮ ಪಕ್ಕದ ಮನೆಗೆಲ್ಲ ನಾವು ಸ್ವಲ್ಪ ಸ್ವೀಟೆಲ್ಲ ಹಂಚಲಿಕ್ಕುಂಟು. ನಾವೇನೆಲ್ಲ ಮಾಡ್ತೇವೆ ಮನೆಗೆ ಅದನ್ನೆಲ್ಲ ಪಕ್ಕದ ಮನೆಗೆ ಹಂಚಲಿಕ್ಕುಂಟು, ಅದನ್ನೆಲ್ಲ ಹಂಚಬೇಕು. ಆಮೇಲೆ ರಾತ್ರಿಗೆ ನಾವು ಇಡಿಯಪ್ಪ ಮಾಡಿದ್ವಿ. ನಮ್ಮ ಮಂಗಳೂರಿನಲ್ಲಿ ನಾವು ಈ ಥರ ಇಡಿಯಪ್ಪವನ್ನು ಮಾಡೋದು. ಫಸ್ಟಿಗೆ ಈ ಥರ ಕಡುಬು ಮಾಡಿ ಆಮೇಲೆ ಇಡಿಯಪ್ಪ ಮಾಡ್ತೇವೆ. ನಿಮ್ಮ ಊರಿನಲ್ಲಿ ಯಾವ ಥರ ನೀವು ಸೆಲೆಬ್ರೇಷನ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮದು ಹೇಗಿತ್ತು ಇವತ್ತಿದ್ದು ಬರಾತ್ ದಿನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಲ್ ವೀಡಿಯೋ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಉಂಟು, ಅಲ್ಲಿ ಹೋಗಿ ನೋಡಿ.